सभी को नमस्कार। बहुत स्वागत है आपका आपके अपने चैनल पारिक प्रेजेंटेशंस पर। आज तारीख है 14 अगस्त वार गुरुवार। कल 15 अगस्त सारा देश 79वां स्वतंत्रता दिवस मनाएगा। दांडेली के कई महानुभावों ने आप सभी के लिए विशेष बधाई और शुभकामनाएं भेजी है। आइए देखते हैं। वेशकोश पेपर मिल के कार्यवाहक निर्देशक एग्जीक्यूटिव डायरेक्टर श्री राजेंद्र जैन जी की ओर से सभी दांडेली निवासियों व सभी देशवासियों को 79वें स्वतंत्रता दिवस की बहुत बहुत बधाई और शुभकामनाएं। ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀ ರಾಜೇಂದ್ರ ಜೈನ್ ರವರು ಎಲ್ಲ ದಾಂಡೇಲಿಯ ನಗರವಾಸಿಗಳಿಗೆ ಹಾಗೂ ಭಾರತೀಯ ಪ್ರಜೆಗಳಿಗೆ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿರುತ್ತಾರೆ। नमस्कार, मैं रेशमा शेट्टी। दांडेली के डीवाईएसपी श्री शिवानंद मदरकंडी जी ने सभी देशवासियों को स्वतंत्रता दिवस की बधाई और शुभकामना दी है। ಎಲ್ಲರಿಗೂ ನಮಸ್ಕಾರ। ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು। ವಿಶ್ವದಾದ್ಯಂತ ಇರತಕ್ಕಂಥ ಎಲ್ಲ ಭಾರತೀಯರಿಗೆ ಈ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನ ಇವತ್ತು ನಾನು ಅಡ್ವಾನ್ಸ್ ಆಗಿ ಎಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ದೀನಿ। ನಮ್ಮ ದೇಶ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ ಆಡಳಿತದಿಂದ ಇವತ್ತಿನ ದಿವಸ 1947 ಮುಕ್ತಿ ಆಗಿದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ। ನಾವೆಲ್ಲರೂ ಇವತ್ತಿನ ದಿವಸ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸ್ತೀವಿ ಅಂತಕ್ಕಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿ ದೇಶದ ಉನ್ನತಿಗೋಸ್ಕರ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಶ್ರಮಿಸ್ತೀವಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ತೆಗೆದುಕೊಂಡು ನಾವೆಲ್ಲ ಮುನ್ನಡೆಯಬೇಕಾಗಿದೆ ಮತ್ತು ಭಾರತದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿದೆ। ಸೊ ಎಲ್ಲರಿಗೂ ಮತ್ತೊಮ್ಮೆ 79ನೇ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು। दांडेली गजानन रोड लाइंस के श्री आशुतोष राय जी ने आप सभी को स्वतंत्रता दिवस की बधाई और शुभकामनाएं दी है। नमस्कार, जय हिंद। मैं आशुतोष कुमार राय श्री गजानन रोड लाइंस की तरफ से 79 स्वतंत्रता दिवस के अवसर पे सभी देशवासियों को बहुत बहुत बधाई देता हूँ, शुभकामनाएं देता हूँ। हमारा देश स्वच्छता, शिक्षा और स्वास्थ्य में उन्नति करे, यही भगवान से हमारा प्रार्थना है। जय हिंद, भारत माता की जय। नमस्कार, मैं माया तड़ेकर। दांडेली के नगर सभा आयुक्त श्री विवेक बन्ने जी ने सभी को स्वतंत्रता दिवस की बधाई और शुभकामनाएं दी है। ಎಲ್ಲರಿಗೂ ನಮಸ್ಕಾರ। ದಾಂಡೇಲಿ ನಗರದ ಸಾರ್ವಜನಿಕರಿಗೆ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ನಾನು ಕೋರ್ತೇನೆ। ಮುಂದಿನ ವರ್ಷ ಸ್ವತಂತ್ರಾನಂತರ ಭಾರತದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು। ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಗತಿ ಆಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ। ಆಮೇಲೆ ದಾಂಡೇಲಿ ನಗರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಸ್ವಚ್ಛತೆಯ ವಿಷಯವಾಗಿ ಸಾರ್ವಜನಿಕರು ಎಲ್ಲೆಲ್ಲರಿ ಕಸ ಹೋಗಿತಾ ಇರೋದು ಗಮನಕ್ಕೆ ಬರ್ತಾ ಇದೆ। ಯಾರೂ ಕೂಡ ಕಸವನ್ನು ರಸ್ತೆ ಮೇಲೆ ಎಸೆದೇ ಇರಬೇಕು। ನಮ್ಮ ಮನೆ ಕಸ ಸಂಗ್ರಹಣೆ ವಾಹನಗಳಿಗೆ ಕಸವನ್ನು ನೀಡಬೇಕು। ಅದರ ಜೊತೆಗೆ ನೀರು ಹೆಚ್ಚು ಪೋಲಾಗದಂತೆ ನೋಡ್ಕೊಳ್ಬೇಕು। ಈ ರೀತಿ ಸಿವಿಕ್ ಸೆನ್ಸ್ ಅಂತಕ್ಕಂಥದ್ದನ್ನು ಸ್ವಲ್ಪ ನಾವು ಎಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಕೋರ್ತೇನೆ ಎಲ್ಲರಿಗೂ। ನಮಸ್ಕಾರ। दांडेली के नगर सभा सदस्य व कांग्रेस पार्टी अध्यक्ष श्री मोहन हलवाई जी ने आप सभी को स्वतंत्रता दिवस की बधाई और शुभकामनाएं दी है। ನಮಸ್ಕಾರ। ನಾಳೆ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯೋತ್ಸವದ 79ನೆಯ ಸ್ವಾತಂತ್ರ್ಯೋತ್ಸವದ ಇಡೀ ನಾಡಿನ ಜನತೆಗೆ, ದೇಶದ ಜನತೆಗೆ ಶುಭಾಶಯವನ್ನು ಕೋರುತ್ತೇನೆ। ನಮ್ಮ ದೇಶ ಸ್ವತಂತ್ರಗೊಳಿಸಲಿಕ್ಕೆ ತ್ಯಾಗ ಬಲಿದಾನ ನೀಡಿದಂಥ ಎಲ್ಲ ಮಹನೀಯರನ್ನು ನೆನೆಸುತ್ತಾ ಅವರು ಇವತ್ತೇನು ಸ್ವತಂತ್ರಗೊಳಿಸಿ ನಮ್ಮ ದೇಶವನ್ನು ಇವತ್ತು ಸ್ವತಂತ್ರ ಇಟ್ಟು ನಾವೆಲ್ಲರೂ ನಮ್ಮ ಸ್ವತಂತ್ರ ರಾಷ್ಟ್ರದಲ್ಲಿ ನಮ್ಮ ಬದುಕು ಕಟ್ಕೊಳ್ತಾ ಇದ್ದೀವಿ। ಹಾಗಾಗಿ ಅವರೆಲ್ಲರನ್ನು ನನ್ನ ವೈಯಕ್ತಿಕವಾದ ನಮನ ಸಲ್ಲಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಮಗದೊಮ್ಮೆ ಸ್ವತಂತ್ರ ರಾಜ್ಯೋತ್ಸವದ ಶುಭಾಶಯಗಳು। भारतीय जनता पार्टी दांडेली घटक के अध्यक्ष श्री बुद्धिवंत गौड़ा पाटिल जी ने सभी देशवासियों को स्वतंत्रता दिवस की बधाई और शुभकामनाएं दी है। ನಮಸ್ಕಾರ, ನಾನು ಬುದ್ಧಿವಂತಗೌಡ ಪಾಟೀಲ್, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ। ದೇಶದ ಸೈನಿಕರು ಮತ್ತು ಅವರ ಪರಿವಾರವನ್ನು ಸ್ಮರಿಸುತ್ತಾ
ಸಮಸ್ತ ನಾಗರಿಕರಿಗೆ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ಭಾರತ ದೇಶ ಆರ್ಥಿಕ ವ್ಯವಸ್ಥೆ ಮೋದಿಜಿಯವರ ನೇತೃತ್ವದಲ್ಲಿ 1ನೇ ಸ್ಥಾನ ಹಾಗೂ ವಿಶ್ವಗುರು ಆಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. नमस्कार। पारिक प्रेजेंटेशंस टीम की ओर से 79वें स्वतंत्रता दिवस की सारे भारतवासियों को बहुत बहुत बधाई और शुभकामनाएं। मेरा देश उन्नति करे, प्रगति करे, भगवान से यही प्रार्थना करते हैं। जय हिंद, भारत माता की जय। कल हमने आपसे जो सवाल पूछा था उसका सही जवाब है मनोज कुमार जी। कमेंट्स में जवाब देने वाले हैं अनुराधा वर्णेकर, देवानंद सड़ेकर, कलीलुल्ला मिर्जा भाई, विक्रम, गायत्री नीलेश पाटिल, फ्यूचर अंबानी, ब्लैक सी मैक्सटन, महेश उटगी, शंकर पाटिल, शैला सुतार, परशुराम हुडेद, नितिन कुमार हलसगी, मुख्तियार सामरानी, योगेश कदम, राकेश मड़ीवाल, विजय कुमार शर्मा चंडीगढ़ पंजाब से, मुश्ताक अहमद कलासी और सुलेमान मोहिन। आज का सवाल, वंदे मातरम किसने लिखा था? कमेंट्स में ज़रूर बताइए। अंत तक हमसे जुड़े रहने के लिए धन्यवाद। कल फिर मुलाकात होगी हमारी इसी चैनल पारिक प्रेजेंटेशंस पर। स्वस्थ रहो, मस्त रहो।